ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಬಿಜೆಪಿಯವರು ಬರೀ ಸುಳ್ಳು ಹೇಳೋದು, ಸುಳ್ಳಿನ ಸರದಾರರು. ಅವರ ಮನೆ ದೇವರೇ ಸುಳ್ಳು, ಅವರ ಮನೆ ದೇವರು ಸುಳ್ಳು. ನಾನು ನಿನ್ನೆ DK ಶಿವಕುಮಾರ್ ಅವರು ಮಾಧ್ಯಮದವರಿಗೆ ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿದು ಇವತ್ತೇನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ, ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದ್ರೆ, ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬಂದಿರೋದು ಅವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಅವ್ರು ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ನಾಚಿಕೆ ಇಲ್ಲ ಅವರಿಗೆ. ಬಂಡ್ರು, ಶತಬಂಡ್ರು. ಮತಗಳ್ಳತನ ಮಾಡಿರೋದು ಮಹದೇವಪುರ, ಆಳಂದ, ಮಹಾರಾಷ್ಟ್ರ, ಹರಿಯಾಣ, ಕರ್ನಾಟಕ, ಮೊನ್ನೆ ಬಿಹಾರದಲ್ಲೂ ಮಾಡಿದ್ದಾರೆ. ದಿಲ್ಲಿನಲ್ಲಿ ವೋಟ್ ಮಾಡಿರ್ತಕ್ಕಂಥವರು ಬಿಹಾರದಲ್ಲೂ ವೋಟ್ ಮಾಡಿದ್ದಾರೆ. ಯಾರು ಅರ್ಹರಲ್ವೋ ಅವ್ರನ್ನೆಲ್ಲ ತಗೊಬಂದು ಮತದಾರ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಮಹದೇವಪುರ, ಬೆಂಗಳೂರು ನಗರದಲ್ಲಿ ಒಂದೇ ರೂಮ್ನಲ್ಲಿ, ಒಂದೇ ಮನೆಯಲ್ಲಿ 80 ವೋಟ್ ಇರಕ್ಕೆ ಸಾಧ್ಯನಾ? ಹೇಳಿಯಪ್ಪ, ನೀವೇ ಹೇಳ್ರಿ ನೀವೇ. 80 ವೋಟು ಒಂದೇ ಮನೆಯಲ್ಲಿ. ಈ ಬಿಜೆಪಿಯವರಿಗೆ ಅಧಿಕಾರ ಬಿಟ್ಟಿರಕ್ಕೆ ಸಾಧ್ಯನೇ ಇಲ್ಲ. ಈ ಮೀನಿದೆಯಲ್ಲ, ಕೆರೆಯಿಂದ ಹೊರಗಡೆ ಹಾಕಿದ್ರೆ ಹೆಂಗ ಒದ್ದಾಡ್ತದೆ, ಹಂಗೆ ಒದ್ದಾಡ್ತಾವ್ರೆ. ಇಂಥ ಬಿಜೆಪಿಯವರು ಮೊನ್ನೆ, ಈಗ ಒಂದು ವಾರದ ಹಿಂದೆ ವಿಜಯೇಂದ್ರ ಹೋಗಿ ರೈತರು, ಕಬ್ಬು ಬೆಳೆಗಾರರು, ಅವರು ಬೆಲೆ ಜಾಸ್ತಿ ಕೊಡಿ ಅಂತ ಹೇಳಿ ಚಳವಳಿ ಮಾಡ್ತಾ ಇದ್ರು. FRP ನಿಗದಿ ಮಾಡೋರು ಯಾರಪ್ಪ? ಹಸಿರು ಟವಲ್ ನಾವಲ್ಲ, ಕೇಂದ್ರದವರು. ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅದನ್ನು ನಿಗದಿ ಮಾಡೋರು ಯಾರು? ಪ್ರತಿ ವರ್ಷ ಕೇಂದ್ರ ಸರ್ಕಾರದವರು. ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿ ಯಾರು? ಮಿಸ್ಟರ್ ಪ್ರಹ್ಲಾದ್ ಜೋಶಿ. ಅವರು ಹೇಳ್ತಾರೆ, ನಾವು ರೈತರು ಮಾಡ್ತಕ್ಕಂಥ ವ್ಯವಸಾಯ, ಅದರ ಖರ್ಚು, ಗೊಬ್ಬರ ಅವೆಲ್ಲ ಹಾಕಿ ಬೆಳೆಸ್ತಾರೆ ಕಬ್ಬನ್ನ. ಆ ಕಬ್ಬು ಬೆಳೆಸ್ತಕ್ಕಂಥದ್ದನ್ನ ಲೆಕ್ಕ ಹಾಕಿ ರೈತರು ಕೋಜನ್ ಮಾಡ್ತಾರೆ. ಆಮೇಲೆ ಎಂಥದ್ದು ಬಗಾಸ್, ಮೊಲಾಸಿ, ಆಮೇಲೆ ಈ MSP ನಿಗದಿ ಮಾಡೋರು ಯಾರ್ರಿ? ಕೇಂದ್ರ ಸರ್ಕಾರ. FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಎಥನಾಲ್ ಹಂಚಿಕೆ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಈ ವಿಜೇಂದ್ರ ಯಡಿಯೂರಪ್ಪನ ಮಗನಾಗಿ ಹೊರಟೋಗ್ಬಿಟ್ಟಿದ್ದಂತೆ, ಅಧ್ಯಕ್ಷರಾಗಿ ಹೋಗಿದ್ದೀವಂತೆ. ಯಡಿಯೂರಪ್ಪನ ಮಗನಾಗಿ ಹೋಗಿದ್ದಂತೆ. ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವರಿಗೆ? ನಾಚಿಕೆ ಏನಾದ್ರು ಇದೆಯಾ? ಅಲ್ಲಿ ಹೋಗಿ ಎತ್ಕಟ್ಟಕ್ಕೆ ಹೋದ್ರು.
ಏನು ಅಲ್ಲೇ ರಾತ್ರಿ ಎಲ್ಲ ಮಲಗಿದ್ರು, ರಾತ್ರಿ ಎಲ್ಲ ಮಲಗಿ ಅಲ್ಲೇ ಹುಟ್ಟಿದಬ್ಬ ಆಚರಣೆ ಮಾಡಿಕೊಂಡು ಎಂಥ ನಾಟಕ, ರಾಜಕೀಯ ನಾಟಕ ಮಾಡಿ ರೈತರೆಲ್ಲ ಎತ್ಕೊಂಡಿದ್ರು. ನೋಡಿ, ಕೇಂದ್ರ ಸರ್ಕಾರದ ಅಲ್ಲಿ ನರೇಂದ್ರ ಮೋದಿ ಅವರು ಪ್ರಹ್ಲಾದ್ ಜೋಶಿ ಅವ್ರ ಮನೇಲಿ ಹೋಗಿ ಮಲಗಬೇಕಾಗಿತ್ತು. ಎಲ್ಲಿ ಮಲಗಬೇಕಾಗಿತ್ತು? ನರೇಂದ್ರ ಮೋದಿ ಅವರ ಮನೆ, ಅಮಿತ್ ಶಾ ಮನೆ, ಪ್ರಹ್ಲಾದ್ ಜೋಶಿ ಮನೆ, ಅಲ್ಲಿ ಮಲಗಬೇಕಾಗಿತ್ತು. ಅಲ್ಲೆಲ್ಲೂ ಮಲಗಿದ್ದೇನೆ, ಇಲ್ಲಿ ಬಂದು ಮಲಗಿತ. ಇಲ್ಲಿ ರೈತರು ಚಳವಳಿ ಮಾಡ್ತಾ ಇದ್ದಾರೆ, ಅಲ್ಲೋ ಮಲಿಕೊಳ್ಳೋದು. ಅದಕ್ಕೆ ನಾನು ರೈತರೆಲ್ಲ ಶುಗರ್ ಫ್ಯಾಕ್ಟರಿಯವರೆಲ್ಲ ಕರೆದೆ, ಮೀಟಿಂಗ್ ಮಾಡಿ 1 ಟನ್ ಕಬ್ಬಿಗೆ 3,300 ರೂಪಾಯಿ, 3,300 ರೂಪಾಯಿ ನಾನು DC ಕೈಲಿ ಹೇಳಿ ಕಳಿಸಿದ್ದೆ. ಬೆಳಗಾವಿ DC ಕೈಲಿ 3,200. ಆಮೇಲೆ ಅದರ ಮೇಲೆ 100 ರೂಪಾಯಿ ನಾನು ಫ್ಯಾಕ್ಟರಿಯವರಿಗೆ 50 ರೂಪಾಯಿ ಕೊಡಿ, ಸರ್ಕಾರದಿಂದ 50 ರೂಪಾಯಿ ಕೊಡ್ತೀವಿ, 100 ರೂಪಾಯಿ ಕೊಡ್ತೀವಿ ಅಂತೇಳಿ ಇತ್ಯರ್ಥ ಮಾಡಿದೆ. ಪಾಪ ರೈತರೆಲ್ಲ ಖುಷಿಯಾಗಿದ್ದಾರೆ, ನೀವು ಇಂಥ ಒಬ್ಬ ಶಾಸಕರನ್ನ ಪಡ್ಕೊಂಡಿದ್ದೀರಲ್ಲ, ಗಲಾಟೆ ಮನುಷ್ಯ ಅಲ್ಲ, ಒಳ್ಳೆ ತಂದಲ್ಲೇ ಅನುದಾನ ತಗೋಬೇಕು ಅನ್ನೋದು ಗೊತ್ತಾಗಿದೆ. ಒಳ್ಳೆ ತಂದಲ್ಲೇ ಅನುದಾನವನ್ನ ಮಾಡ್ಕೋಬೇಕು. ಅದರಿಂದ ಏನಾದ್ರು ಸತ್ಯಾಂಶ ಇದೆಯಾ? ನೀವು ಹೇಳಿ, ಕೂಡ್ಲಿಗೆ ಅವರು ಹೇಳಿ. ಬಿಜೆಪಿಯವರು ಮಾಡ್ತಕ್ಕಂಥ ಆರೋಪದಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ, ಕೂಡ್ಲಿಗಿನಲ್ಲಿ ಯಾವ್ದಾದ್ರು ಕೆಲಸ ನಿಂತೋಗಿದೆಯಾ ಅನುದಾನದ ಕೊರತೆಯಿಂದ? ಯಾವುದೋ ಕೊರತೆಯಿಂದ ನಿಂತಿಲ್ಲ. 1,250 ಕೋಟಿ ರೂಪಾಯಿಗಳನ್ನು ತಂದಿರತಕ್ಕಂಥದ್ದು 2.5 ವರ್ಷದಲ್ಲಿ. ಮುಂದಿನ ದಿನಗಳಲ್ಲೂ ಕೂಡ ಅನುದಾನವನ್ನು ತರ್ತಾರೆ. ನೀವೆಲ್ಲ ಆಶೀರ್ವಾದ ಮಾಡಿದ್ರಿ, ಲೋಕಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ, ವಿಧಾನಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ. ಲೋಕಸಭೆಯಲ್ಲಿ ತುಕಾರಾಮನ್ನ ಗೆಲ್ಲಿಸಿದ್ರಿ ನೀವು. ಸುಮಾರು ನಾನು ಬಂದಿದ್ದೆ, ಇದು ತುಕಾರಾಮ್ ಪರವಾಗಿ ಓಟ್ ಕೇಳಕ್ಕೆ ಬಂದಿದ್ದೆ, ನಿನ್ನ ಪರವಾಗಿ ಓಟ್ ಕೇಳಕ್ಕೆ ಬಂದಿದ್ದೆ, ಶ್ರೀನಿವಾಸ್ ಪರವಾಗಿ ಓಟ್ ಕೇಳಕ್ಕೆ ಬಂದಿದ್ವಿ, ತುಕಾರಾಮ್ ಪರವಾಗಿ ಓಟ್ ಕೇಳಕ್ಕೆ ಬಂದಿದ್ದೆ. ನೀವು ಎರಡೂ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೀರಿ. NT ಶ್ರೀನಿವಾಸರವರಿಗೆ ಆಶೀರ್ವಾದ ಮಾಡಿದ್ದೀರಿ, ತುಕಾರಾಮ್ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ. ನಾವು ನಮ್ಮ ಪಕ್ಷ ಚಿರಋಣಿಯಾಗಿರುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇನ್ನೂ 2.5 ವರ್ಷ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರ್ತದೆ. ನಾನು ಇವತ್ತು ಹೇಳ್ತೀನಿ, ಮುಂದಿನ ಚುನಾವಣೆಯಲ್ಲೂ ಕೂಡ ನೀವು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ. ಮಾಡ್ತೀರಿ ಅಂದ್ರೆ ಶ್ರೀನಿವಾಸ್ ಗೆಲ್ಲಿಸ್ತಿದೆಯಲ್ವಾ? ತುಕಾರಾಮ್ ಗೆಲ್ಲಿಸ್ತಿದೆಯಲ್ವಾ? ಖಜಾನೆ ಖಾಲಿ ಆಗ್ಬಿಟ್ಟದೆ, ದುಡ್ಡಿಲ್ಲ. ಇವತ್ತು ಸಬ್ಸಿಡಿ ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರ 1,12,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದ್ದು, ಪವರ್ ಸಬ್ಸಿಡಿಗೂ ಸೇರಿ
ನಾವು ಕೊಡ್ತಕ್ಕಂಥ ಎಲ್ಲ ಸಬ್ಸಿಡಿ ಸೇರಿ 1,12,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ದಿವಾಳಿ ಆಗಿರತಕ್ಕಂಥ ಸರ್ಕಾರ ಕೊಡಕ್ಕೆ ಸಾಧ್ಯನಾ? ಖಜಾನೆ ಖಾಲಿ ಆಗಿರ್ತಕ್ಕಂಥ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯನಾ? ಆದ್ರಿಂದ ನಮ್ಮ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡಿದೆ, ಮತ್ತೆ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡಿದೆ. ಮುಂದೆನೂ ಕೂಡ ನಾವೆಲ್ಲ ಏನು 513 ಭರವಸೆಗಳನ್ನು ಕೊಟ್ಟಿದ್ದೀವಿ, 513 ಭರವಸೆಗಳನ್ನು ತೀರಿಸ್ತೀವಿ, ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸರ್ಕಾರ ನಿಮ್ಮ ಸರ್ಕಾರ. NT ಶ್ರೀನಿವಾಸ್ ನಿಮ್ಮ MLA, ನಿಮ್ಮ ಜೊತೆ ಇರ್ತಕ್ಕಂಥ MLA, ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ MLA ಅಲ್ವಾ? ಅಲ್ವೇನ್ರಿ? ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ ನಮ್ಮ ಮೇಲೆ ಅಂತ ಹೇಳಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಾನು ಬೆಂಗಳೂರಿಗೆ ಹೋಗ್ಬೇಕು, ಯಾಕಂತಂದ್ರೆ 4:15ಗೆ ಹೆಲಿಕಾಪ್ಟರ್ನಲ್ಲಿ ಹೋಗ್ಬೇಕು, 4:15ಗೆ ಹೆಲಿಕಾಪ್ಟರ್ನಲ್ಲಿ ಹೋಗ್ಬೇಕು. ಅದರಿಂದ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ನನ್ನ ಮಾತುಗಳನ್ನು ಮುಗಿಸ್ತೇನೆ. ದಯಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಲಿ, ನಮ್ಮ ಪಕ್ಷದ ಮೇಲೆ ಇರಲಿ, NT ಶ್ರೀನಿವಾಸ್ ಮೇಲೆ ಇರಲಿ ಅಂತ ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.